ಇವತ್ತು ಇಡೀ ಕರ್ನಾಟಕದಲ್ಲಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಮಾನ್ಯ ನಮ್ಮ ರೂರಲ್ ಶಾಸಕರಾದಂತಹ ನಾಗೇಂದ್ರ ಅವರು ಇವತ್ತು ಈ ಪೂಜಾ ಕಾರ್ಯಕ್ರಮವನ್ನ ರಾಜಪ್ಪ ಅವರ ನೇತೃತ್ವದಲ್ಲಿ ಇಟ್ಕೊಂಡಿದ್ದಾರೆ. ಅವ್ರ ಬ್ರದರ್ ಕೂಡ ಪೂಜೆ ಕೂತಿದ್ದಾರೆ. ನಾವೆಲ್ಲರೂ ಕೂಡ ಕಾರ್ಯಕರ್ತರು ಲೀಡರ್ಸ್ ಎಲ್ಲ ಬಂದಿದ್ದೇವೆ. ಈ ಸಾರ್ವಜನಿಕರಿಗೆ ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗ್ಬೇಕು, ರೈತರೆಲ್ಲ ಚೆನ್ನಾಗಿರ್ಬೇಕು ಅಂತೇಳಿ ಈ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಒಂದು ತಿಂಗಳಾಯಿತು ಸನ್ಮಾನ್ಯ ಮುಖ್ಯಮಂತ್ರಿ ಆಗಿ ಶಿವಕುಮಾರ್ ಅವರು ಯಶಸ್ವಿಯಾಗಿ ಒಂದು ತಿಂಗಳಾಗಿದೆ ಅಂತೇಳಿ ಆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಮುಂದಿನ ಈ ಜಿಲ್ಲೆಗೆ ಒಂದು ಮಂತ್ರಿ ಬರಬೇಕು, ನಾಗೇಂದ್ರ ಅವ್ರಿಗೆ ಮಂತ್ರಿ ಕೊಡಬೇಕು ಅಂತೇಳಿ ಪೂಜಾ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೇವೆ. ಇವತ್ತು ಎಲ್ಲದಾಗಬೇಕು ನಾಗೇಂದ್ರ ಅಂತೇಳಿ ಎಲ್ಲರೂ ಬಯಸ್ತಾ ಇದೀವಿ. ಅದರಲ್ಲಿ ಮುಚ್ಚುಮರೆ ಏನಿಲ್ಲ, ನಾಗೇಂದ್ರ ಬಂದ್ರೆ ಒಳ್ಳೇದಾಗ್ತದೆ ಅಂತೇಳಿ ಎಲ್ಲರೂ ಬಯಸ್ತಾ ಇದೀವಿ. ನಮಸ್ಕಾರ, ನನ್ನ ಹೆಸರು ಎ.ವಿ. ಜೆರಾಲ್ಡ್ ಅಂತೇಳಿ ಕಾಂಗ್ರೆಸ್ ಮುಖಂಡರು ಮತ್ತು ಕ್ರೈಸ್ತ ಸಮಾಜದ ಒಬ್ಬ ಅಧ್ಯಕ್ಷರಾಗಿದ್ದೇನೆ. ಹಾಗೂ ನಮ್ಮ ಬಳ್ಳಾರಿ ಗ್ರಾಮೀಣ ಭಾಗದ ಮಾಜಿ ಸಚಿವರು ಹಾಗೂ ಬಳ್ಳಾರಿ ಗ್ರಾಮಾಂತರ ಜನಪ್ರಿಯ ಶಾಸಕರಾದ ನಾಗೇಂದ್ರ ಅಣ್ಣನವರಿಗೆ ಬಳ್ಳಾರಿ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ಮಂತ್ರಿಯಾಗಿ ಮಾಡಲಿಕ್ಕೆ ಆ ದೇವರಲ್ಲಿ ಇವತ್ತು ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡಿದ್ದೇವೆ. ಆ ದೇವರು ಆದಷ್ಟು ಬೇಗ ಸಾಹೇಬರು ಡಿ.ಕೆ. ಶಿವಕುಮಾರ್ ಸಾಹೇಬರು ನಮ್ಮ ನಾಗೇಂದ್ರ ಬಳ್ಳಾರಿ ಉಸ್ತುವಾರಿ ಸಚಿವರಾಗಿ ಮಾಡಲಿಕ್ಕೆ ತಮ್ಮಲ್ಲಿ ಬೇಡಿಕೊಳ್ಳುತ್ತಿದ್ದೇವೆ. ಕ್ರೈಸ್ತ ಸಮಾಜದ ಪರವಾಗಿ ಧನ್ಯವಾದಗಳು. ಇವತ್ತು ನಮ್ಮ ಬಳ್ಳಾರಿ ದುರ್ಗಮ್ಮ ತಾಯಿ ಊರು ದೇವತೆಯಲ್ಲಿ ನಾಗೇಂದ್ರಣ್ಣವರು ನಮಗೆ ಯಾವತ್ತಿದ್ರು ಶಾಸಕರಲ್ಲ, ಸಚಿವರು. ಅವರು ಒಂದು ಚಿಂತನೆ, ಬಳ್ಳಾರಿಯ ಜನರ ಒಂದು ಚಿಂತನೆ, ಬೆಳೆ ಮಳೆ ಸುಖ ಶಾಂತಿಗೆ ಯೋಚನೆ ಮಾಡ್ತಕ್ಕಂಥ ಒಂದು ದೊಡ್ಡ ಲೀಡರು. ಇವತ್ತು ಒಂದು ಹೋಮ ಮತ್ತು ಪೂಜೆ ಬಳ್ಳಾರಿಯಲ್ಲಿ ಇಟ್ಕೊಂಡಿದ್ದಾರೆ ಜನರಿಗೆ ಸಲುವಾಗಿ. ಬಳ್ಳಾರಿಯಲ್ಲಿ ಒಂದು ಚಿಂತನೆ ಮತ್ತು ಒಂದು ಬೇಡಿಕೆ ಏನಪ್ಪಾ ಅಂದ್ರೆ, ಬಳ್ಳಾರಿಗೆ ನಾಗೇಂದ್ರಣ್ಣವರಿಗೆ ಮೊದಲು ಸಚಿವ ಸ್ಥಾನ ಕೊಟ್ಟಿದ್ರು. ಅವ್ರಿಗೆ ಎಲ್ಲ ಒಂದು ಅರ್ಹತೆ ಇದೆ. ಆ ಅರ್ಹತೆ ಮೇಲೆ ಬಳ್ಳಾರಿಗೆ ಒಂದು ಸಚಿವ ಸ್ಥಾನ ಕೊಟ್ರೆ ಒಳ್ಳೇದಾಗತ್ತಂತ ಇವತ್ತು ಗುಡಿಯಲ್ಲಿ ಕೂಡ ನಾವು ಬೇಡ್ಕೊಂತಿದ್ದೀವಿ, ಎಲ್ಲರೂ ಬೇಡ್ಕೊಂಡಿದ್ದೀವಿ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗಿ 1 ತಿಂಗಳು 3 ದಿನ ಆಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತೇನು ರಾಜ್ಯದಲ್ಲಿ ನಡೀತಕ್ಕಂಥ ಏನು ವಿಚಾರ ಇದೆ, ನಮ್ಮದೇನು ಮುಂಗಾರು ಬರಬೇಕಾಗಿತ್ತು, ಮುಂಗಾರು ಪ್ರವೇಶ ಆಗೋದಕ್ಕಿಂತ ಮುಂಚೆನೆ ಎಲ್ಲಿನೋ ಬಂದ್ಬಿಟ್ಟು ಮುಂಗಾರನ್ನು ಕಳಿಸಿದೆ. ಆ ಕಾರಣಕ್ಕೋಸ್ಕರ ಮತ್ತು ಮಳೆ ಬೆಳೆ ಬರಲಿ, ಮತ್ತೊಮ್ಮೆ ರೈತರೆಲ್ಲ ಸುಭಿಕ್ಷೆಯಿಂದಿರಲಿ, ಆಮೇಲೆ ನಮ್ಮ ಕ್ಷೇತ್ರದ ಗ್ರಾಮಾಂತರ ಕ್ಷೇತ್ರದ ಜನರು ಸಹ ರೈತರು ಸಹ ಯಾವಾಗಲೂ ಸುಖ ಸಂತೋಷದಿಂದ ಇರಲಿ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಇವತ್ತು ಒಂದು ಹೋಮವನ್ನು ನಡೆಸ್ತಾ ಇದ್ದಾರೆ. ಈ ಹೋಮದಲ್ಲಿ ವಿಶೇಷವಾಗಿ ಎಲ್ಲ ನವಗ್ರಹಗಳು ಎಲ್ಲರಿಗೂ ಶಾಂತಿ ಮಾಡ್ತಕ್ಕಂಥದ್ದು, ವರ್ಣದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಪಾರ್ವತಿ ಪರಮೇಶ್ವರ ಕೃಪೆ ಇರಲಿ ಈ ಬಳ್ಳಾರಿ ಜಿಲ್ಲೆ ಮತ್ತು ರಾಜ್ಯದ ಮೇಲೆ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಇವತ್ತೇನು ಹೋಮ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಎಲ್ಲ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರು, ಅವ್ರ ಜೊತೆ ಇರ್ತಕ್ಕಂಥ ಒಡನಾಡಿಗಳೆಲ್ಲರೂ ಸೇರಿ ಅವ್ರಿಗೂ ಸಹ ಒಂದು ಮಂತ್ರಿ ಸಿಗಲಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಇವತ್ತು ಪೂಜೆಯನ್ನು ಕೈಗೊಂಡಿದ್ದೀವಿ. ಆ ಕಾರಣಕ್ಕೋಸ್ಕರ ಒಳ್ಳೇದಾಗ್ಲಿ. ಆಮೇಲೆ ವಿಶೇಷವಾಗಿ ನಾಗೇಂದ್ರನಗಪ್ಪ